ಬಂದಿದ್ದಕ್ಕೆ ಖುಷಿ ಆಯಿತು ಅಲ್ಲ. ಬೆಳಗ್ಗೆ ಅಲ್ಲಿ 6 ಗಂಟೆಯಿಂದ ಕಾರ್ ಬಂದೆ. ಓಕೆ. ಸರಿ, ಇಲ್ಲಿ ಅಲ್ಲಿ ಬಳ್ಳಾರಿ ರೋಡ್ ತುಂಬ ಟ್ರಾಫಿಕ್ ಅಲ್ವಾ, ಕಾರ್ ಎತ್ತಕ್ಕ ಬೇಜಾರಾಯಿತು. ಟೂವೀಲರಲ್ಲಿ ಬರೋಣ ಅಂತಂದರೆ ಹಾಂ, ಹೋಗೋಣ ಒಳಗಡೆ ಇಲ್ಲೇ ಬುಕ್ ಆಗಿದೆ ಟೇಬಲ್. ಟೂವೀಲರ್ ಬರೋಣ ಅಂದರೆ ಮಳೆ ಬರುತ್ತೆ. ಓಕೆ. ಅವತ್ತು ಬಂದಾಗ ಬೇರೆ ಥರ ಇತ್ತಲ್ಲ, ಮೇ ಬಿ ಅದು ಇದಲ್ಲ. ಹಾಂ, ಇವಾಗ 1 ಗಂಟೆ ಆಗಿದೆ. ಹೋಗ್ತಾ ಇದ್ದೀನಿ. ಯಾವ ಹೋಟೆಲು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರೋ ಲಾಕ್ಸ್. ಇದು ಏನಪ್ಪ ಅಂದರೆ ಕಿಟ್ಟಿ ಯಾಕೆ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿದೆ. ಇದು ಕಂಟಿನ್ಯೂ ಬ್ಲಾಗ್ ಆಗಿದೆ. ಎಸ್, ನಾವು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಹೋಟೆಲ್ಲು ದಿ ಪ್ರಿನ್ಸಸ್ ಅಂತ. ಇದು ಬಂದು ಶೇಷಾದ್ರಿಪುರಮಲ್ಲಿ ಇರೋ ಅಂಥದ್ದು. ನಾನು ಮತ್ತು ಭಾಗ್ಯ ಅನ್ನೋರು ಫಸ್ಟು ಹೋಗಿದ್ವಿ, ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನೊಂದು ಸ್ವಲ್ಪ ಜನ ಬಂದಿರಲಿಲ್ಲ. ಸೊ ನಾವಿಬ್ಬರು ಒಳಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಯಾವಾಗ ಬಂದ್ರಿ, ಯಾವುದ್ರಲ್ಲಿ ಬಂದ್ರಿ ಅಂತ ನಾನು ಕೇಳ್ತಾಯಿದ್ದೆ. ಅವರು ಹೇಳ್ತಾಯಿದ್ರು ಕಾರಲ್ಲಿ ಬರೋದು ಬೇಡ, ಸುಮ್ಮನೆ ಪಾರ್ಕಿಂಗು ಅಥವಾ ಟೂ ವೀಲರಲ್ಲಿ ಬಂದರೆ ಮಳೆ ಬರುತ್ತೆ, ಅದಕ್ಕೆ ನಾನು ಕ್ಯಾಬ್ ಮಾಡ್ಕೊಂಡು ಬಂದೆ ಅಂತ ಹೇಳಿದ್ರು. ಅಲ್ಲಿ ನೋಡಿದ್ರೆ ಪಕ್ಕದ ಹೋಟ್ಲಿಗೆ ಹೋಗ್ಬಿಟ್ಟಿದ್ವಿ. ಅಂದರೆ ಒಂದೇ ಹೋಟ್ಲೇ, ಅಲ್ಲಿ ರೂಮ್ಸ್ ಇದೆ. ಯಾರೂ ಬಂದಿಲ್ಲ. 1:15ಗೆ 1 ಗಂಟೆ ಅಂದ್ಕೊಂಡ್ರು, ಇನ್ನೂ ಬಂದಿಲ್ಲ. ನೋಡಬೇಕು. ಥ್ಯಾಂಕ್ ಯು. 2 ಟೇಬಲ್ ಬುಕ್ ಆಗಿದೆ. ಯಾವುದು ಅಂದರೆ ಇದೆ. ಮೆಸೇಜ್ ಹಾಕೋಣ ಒಂದು, ಬಂದಿದ್ದೀವಿ ಅಂತ. ನಾವಿಬ್ಬರೇ ಬಂದಿರೋದು, ನಾವಿಬ್ಬರು ಕರೆಕ್ಟಾಗಿ ಟೈಮ್ ಬಂದಿದ್ದೀರಪ್ಪ. ಎಕ್ಸಾಕ್ಟ್. ಹಲೋ ಆಂಟಿ, ಸೇರ್ಕೊಳ್ಳಿ ಇವಾಗ. ಇನ್ನು ಜನ ಬರಬೇಕು. ಪ್ರೀತಿ ಒಬ್ಳು. ಪ್ರೀತಿ ನಿಮ್ಮ ಜೊತೆ ಬರಲಿಲ್ಲಪ್ಪ? ಅವಳು ಸಪ್ರೇಟ್ ಬರ್ತಾಳೆ. ಜಾಯಿನ್ ಮಾಡೋದು ಬೇಡ. ಪ್ರೀತಿಯಲ್ಲಿ ಬಂದ್ರೆ ಸರ್ ಅಷ್ಟು ದೊಡ್ಡದಿಲ್ಲ. ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲರೂ ಕಾಣಿಸ್ತಾರೆ. ಇನ್ನು ಪ್ರೀತಿ ಬರೀ ಇವಾಗ ಎಲ್ಲಿ ಬಿಡು. ಫೈನಲಿ ಎಲ್ಲರೂ ಬಂದರು. ಪ್ರೀತಿ ಒಬ್ಬರು ಬಂದಿರಲಿಲ್ಲ. ಹಾಗಾಗಿ ಸೌಮ್ಯ ಬುಕ್ ಬರಿತೀನಿ ಅಂತ ಅಂದ್ಲು. ನಮ್ಮ ಟೀಮಲ್ಲಿ ಯಾವಾಗ್ಲೂ ಅವಾಗಿಂದ ಕಿಟ್ಟಿ ಬಂದಾಗೆಲ್ಲ ಆ ಪ್ರೀತಿನೇ ಬುಕ್ನ ಬರೆಯೋಂಥದ್ದು. ಅಂದರೆ ಡೈರಿ ಇಟ್ಕೊಂಡಿರ್ತೀವಿ, ಯಾಕೆಂದರೆ ಪ್ರತಿ ತಿಂಗಳು ಯಾರಿಗೆ ಬಂತು, ಏನು, ಯಾವ ಡೇಟಲ್ಲಿ ಚೀಟಿ ಆಯಿತು ಅಂತ ಒಂದು ಲೆಕ್ಕ ನಮಗೆ ಸಿಗಬೇಕಲ್ವ. ಸೊ ಅದನ್ನು ಒಬ್ಬೊಬ್ಬರ ನೇಮ್ ಬಂದಾಗ ಅದನ್ನು ಮಾರ್ಕ್ ಮಾಡೋ ಅಂಥದ್ದು. ಫಸ್ಟು ಆರ್ಡರ್ ಪ್ರಕಾರ ಎಲ್ಲರ ಹೆಸರು ಬರೆದುಬಿಟ್ಟು ಆಮೇಲೆ ಚೀಟಿಗಳನ್ನ ಹಾಕ್ತೀವಿ ನಾವು. ಅದರಲ್ಲೇ ಒಂದು ಪೇಜ್ನ ಹರ್ಕೊಂಡು ಎಲ್ಲರ ನೇಮ್ನು ಬರೆದುಬಿಟ್ಟು ಅದರಲ್ಲಿ ಒಂದು ಯಾರು ವೆಯ್ಟರ್ ಹತ್ರನೋ ಯಾರ ಹತ್ರನೋ ಚೀಟಿನ ಎತ್ತಿಸ್ತೀವಿ. ಆ ಕಡೆ ಟೇಬಲಲ್ಲಿ ಅವರು ಇಬ್ಬರೂ ಆರ್ಡ್ರನ್ನ ಕೊಡ್ತಾಯಿದ್ದಾರೆ. ಏನೇನು ಬೇಕು, ಸ್ಟಾರ್ಟರ್ಸಾ ಅಥವಾ ಏನು ರೋಟಿ ಕರಿನ, ಫಸ್ಟ್ ಏನು ತೊಗೊಳ್ಳೋದು ಅಂತ ಹೇಳಿ ಅವರು ಪ್ಲ್ಯಾನ್ ಮಾಡ್ತಿದ್ರು. ನಾವಿಬ್ಬರು ಇಲ್ಲಿ ಚೀಟಿ ಬಗ್ಗೆ ಚೀಟಿ ಎಲ್ಲ ಹರ್ಕೊಂಡು ನೇಮ್ನ ಬರಿತಾಯಿದ್ಲು ಸೌಮ್ಯ. ಫಸ್ಟ್ ನನ್ನ ಹೆಸರೇ ಬರೆದ್ಲು, ಅದಕ್ಕೆ ನನ್ನ ಹೆಸರೇ ಬರೆದಿದ್ದಾಳೆ ಅಂತ ನಾನೇ ಹೇಳ್ತಾಯಿದ್ದೆ. ಮತ್ತು ಹಾಗೆ ಪ್ರತಿಯೊಬ್ಬರ ಹೆಸರನ್ನು ಬರೆದು ಅದನ್ನು ಫೋಲ್ಡ್ ಮಾಡೋ ಅಂಥದ್ದು. ಅಲ್ಲೇ ಯಾರಾದರೂ ಕೆಲಸ ಮಾಡ್ತಾಯಿರ್ತಾರಲ್ಲ ಅವ್ರ ಹತ್ರ ಚೀಟಿನ ತೆಗ್ಸೋ ಅಂಥದ್ದು. ಅವರು ಯಾವ ಚೀಟಿನ ಪಿಕ್ ಮಾಡ್ತಾರೋ ಅದೇನು ಹೆಸ್ರು ಬರುತ್ತೋ ಅದ್ರ ಮೇಲೆ ನೆಕ್ಸ್ಟ್ ಮನೇಲಿ ಕಿಟ್ಟಿ ಆಗೋಂಥದ್ದು. ನಾವು ಕಿಟ್ಟಿ ಅಮೌಂಟ್ ಹಾಕ್ಕೊಂಡಿರೋದು
3,000 ಅಂತ ಸಾಕು ಇವಾಗ ಅಂತ. ಯಾಕೆ ಅಂತಂದರೆ ಕೆಲವರು ಹೊಸಬ್ರಿದ್ದಾರೆ, ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗಬೇಕು. ನೋಡಿ, ನಾನು ದುಡ್ಡು ತೆಗೆದೆ ಕೊಡೋಣ ಅಂತ ಚಿಲ್ಲರೆ ತಂದಿದ್ದೆ. ಅದಕ್ಕೆ ನೋಡಿ, ನಾನು ಚಿಲ್ಲರೆ ತಂದಿದ್ದೀನಿ ಅಂದೆ. ಅವಳು ನಾನು ಚಿಲ್ಲರೆ ತಂದಿದ್ದೀನಿ ಅಂತ ಅಂದ್ಲು. ಏನೋ ನಾವಿಬ್ಬರು ಯಾವಾಗಲೂ ಹೀಗೆ ಆಗ್ತಿರುತ್ತೆ, ಅದಕ್ಕೆ ನಾವಿಬ್ಬರು ಚಿಲ್ಲರೆಗಳು ಅಂತ ಹೀಯಾಳಿಸ್ಕೊತಾ ಇದ್ವಿ. ಮತ್ತು ಅಲ್ಲೇ ಫೋನ್ಪೇ ಮಾಡ್ತಾರೆ, ಕ್ಯಾಶ್ ಯಾರು ತಂದಿರಲ್ವೋ ಅವರು ಫೋನ್ಪೇ ಮಾಡ್ತಾರೆ. ಎಲ್ಲರೂ ದುಡ್ಡು ಕಲೆಕ್ಟ್ ಮಾಡಿ ಯಾರು ಚೀಟಿ ವಿನ್ ಆಗಿರ್ತಾರೋ ಅವ್ರಿಗೆ ನಾವು ಅಲ್ಲೇ ದುಡ್ಡನ್ನ ಕೊಡೋ ಅಂಥದ್ದು, ಕೊಟ್ಟು ಎಲ್ಲ ಸೈನ್ ಮಾಡೋ ಅಂಥದ್ದು. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಕಿಟ್ಟಿ ಮಾಡಬೇಕು ಅನ್ಕೋತಾ ಇದ್ರೋ ಒಂದು ಸತಿ ನೀವು ನೋಡ್ಕೊಳ್ಳಿ, ಅಥವಾ ನಮ್ಮದೇನಾದ್ರು ಮಿಸ್ಟೇಕ್ ಇದ್ದರೆ ನೀವು ಹೇಳ್ಬೋದು ಅಂತ ಅಷ್ಟೇ. ಇನ್ನು ನಾವಲ್ಲಿ ಮ್ಯಾಂಚೋ ಸೂಪ್ನ ಆರ್ಡ್ರ್ ಮಾಡಿದ್ವಿ, ಕೆಲವು ಸ್ಟಾರ್ಟರ್ಸ್ಗಳನ್ನೂ ಕೂಡ ನಾವು ಅಲ್ಲಿವರೆಗೂ ಆರ್ಡ್ರ್ ಮಾಡಿದ್ವಿ. ಹೇಳಿದ್ನಲ್ಲ, ಅವರು ಬೇಗ ತಂದು ಕೊಡ್ತಾಯಿದ್ರಪ್ಪ, ಯಾವುದೇ ರೀತಿ ನಮಗೆ ವೆಯ್ಟ್ ಮಾಡಿಸ್ತಾ ಇರಲಿಲ್ಲ. ಕೆಲವು ಹೋಟೆಲಲ್ಲಿ ಎಷ್ಟು ವೆಯ್ಟ್ ಮಾಡಿಸ್ತಾರೆ ಅಂದರೆ, ರಾಮ ಕಾದು ಸಾಕಾಗೋಗಿರುತ್ತೆ, ಏನೋ ಇವರು ಫ್ರೀ ಕೊಡ್ತಾರೇನೋ ಅನ್ನೋ ಥರ ಇರುತ್ತೆ. ಅದು ದೊಡ್ಡ ಹೋಟ್ಲಲ್ಲೇ ನಾನು ನೋಡಿದ್ದೀನಿ. ಬಟ್ ಈ ಹೋಟ್ಲಲ್ಲಿ ಆ ಥರ ಯಾವುದೇ ರೀತಿ ಇರಲಿಲ್ಲ. ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿತ್ತು. ಕೊಡೋ ದುಡ್ಡಿಗೆ ವರ್ತ್ ಅಂತ ಅನ್ನಿಸ್ತು. ಆ ತೃಪ್ತಿ ನಮಗೆಲ್ಲರಿಗೂ ಸಿಕ್ತು. ಅದು ಒಂದು ಹ್ಯಾಪಿ. ಇದೇನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗೊತ್ತಾಗಬೇಕು, ಕೆಲವೊಂದು ಕಡೆ ಕೆಲವೊಂದು ತಪ್ಪುಗಳ ಕಲ್ಪನೆ ಇರುತ್ತೆ. ಆ ಹೋಟ್ಲ್ ಹಂಗೆ, ಈ ಹೋಟ್ಲ್ ಹಂಗೆ ಅಂತ ನಾವೇ ಕೆಲವೊಂದು ಹೋಟ್ಲುಗಳ ಬಗ್ಗೆ ನಾವು ಮಾತಾಡುವಾಗ ಅದು ಅನಿಸುತ್ತೆ. ನಮ್ಮ ವಿಡಿಯೋ ನೋಡಿದವ್ರಿಗೆ ಇಲ್ಲಿ ಹೋಟ್ಲಿದೆ, ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಈಗ ಎಲ್ಲ ಕಡೆ ಗುಂಪಲ್ಲಿ ಹೋಗಿ ಫ್ರೆಂಡ್ಸು ಊಟ ಮಾಡೋ ಅಂಥದ್ದು. ಆ ಊಟ ಮಾಡುವಾಗ ಅವ್ರಿಗೆ ತೃಪ್ತಿ ಬೇಕು, ಆವಾಗ ಒಂದು ಪ್ಲೇಸ್ ಬೇಕು. ಅಟ್ಲೀಸ್ಟ್ ನಮ್ಮ ವ್ಲಾಗ್ ನೋಡಿದಾಗ ಅವ್ರಿಗೆ ಈ ಥರ ವ್ಲಾಗಲ್ಲಿ ನಾವು ಈ ಹೋಟ್ಲು ನೋಡಿದ್ವಿ, ಸೊ ಚೆನ್ನಾಗಿತ್ತಂತೆ ಅಂತ ಹೋಗಿ ಅವರು ಮಾತಾಡಬೇಕು. ಏನಾದರೂ ಒಂದು ಯೂಸ್ ಆಗಬೇಕು, ಏನಾದರೂ ಒಂದು ಕಂಟೆಂಟ್ ಇರಬೇಕು ನಮ್ಮ ವಿಡಿಯೋದಲ್ಲಿ ಅಂತ ನಾನು ಅದ್ರ ಬಗ್ಗೆ ಹೇಳೋಂಥದ್ದು. ಇನ್ನೊಂದೇನೆಂದರೆ, ನಾನು ಚೆನ್ನಾಗಿದ್ದರೆ ಮಾತ್ರ ಅಲ್ಲಿ ಊಟ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಏನೇ ಚೆನ್ನಾಗಿದ್ರು ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ ಹೊರತು ಇಲ್ಲ ಅಂದರೆ ಖಂಡಿತ ನಾನು ಕೊಡೋದಿಲ್ಲ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸುಮ್ಮನೆ ಹೋಗ್ಬಿಟ್ಟು ಅಯ್ಯೋ ಯಾರೋ ಹೇಳಿದ್ರು ಅಂತ ಅವರು ಬೇಜಾರು ಮಾಡಿಕೊಂಡು ಬರೋ ಅಂಥದ್ದು ಬೇಡ. ಅಲ್ಲಿ ಫ್ರೈಡ್ ರೈಸ್ ಆಗಿರ್ಬೋದು, ರೋಟಿ ಕರಿ ಆಗಿರ್ಬೋದು, ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಟೀಮ್ ಬಗ್ಗೆ ಹೇಳಬೇಕಂದ್ರೆ ಫಟಾಫಟ ಅಂತ ವರ್ಕ್ ಮಾಡ್ತಾಯಿದ್ರು. ಯಾರೋ VIP ಬರ್ತಾರೆ ಅಂಥೇಳಿ ಇಷ್ಟು ಬೇಗ ಎಲ್ಲನೂ ಟೇಬಲ್ನ ಅವರು ಅರೇಂಜ್ ಮಾಡಿದ್ರು ಅಂದರೆ ನಾವಲ್ಲಿ ನೋಡ್ತಾ ಇದ್ವಿ ಲೈವ್ ಆಗಿ. ಅದು ಖುಷಿಯಾಗಿರೋ ಅಂಥ ವಿಷಯ. ನಮ್ಮ ಚಾನಲ್ನ ನೋಡಿಕೊಂಡು ಹೋಗೋ ಅಂಥವ್ರಿಗೆ ನಾನು ಹೇಳೋದಿದೆ, ನಾನು ಯಾವ್ದು ಚೆನ್ನಾಗಿದೆ ಅಂತ ಹೇಳ್ತೀನಿ, ವಿಡಿಯೋ ಮಾಡ್ತೀನಿ, ಅದು ಒಂದು ನಂಬಿಕೆ ಇಟ್ಕೊಂಡು ಹೋಗಿ. ಯಾವುದೇ ರೀತಿ ಬೇಜಾರಾಗಲ್ಲ. ನಾವು ಚೆನ್ನಾಗಿಲ್ಲ ಅಂದರೆ ನಿಜವಾಗ್ಲೂ ನಾನು ಸಜೆಸ್ಟ್ ಮಾಡಲ್ಲ. ಏಕೆಂದರೆ ಹೋಗಿ ಹೋಟ್ಲಿನವರೆಲ್ಲ ನಮ್ಮನ್ನು ಬೈಕೊಂಡು ಬರ್ತೀರ ಕೊನೆಗೆ ನೀವು. ಅದಕ್ಕೆ ನಾನು ಹೇಳಲ್ಲ. ನಾವು ಹೋಗೋದು ಹ್ಯಾಪಿಯಾಗಿರಬೇಕು ಅಂತ ಬೇಜಾರು ಮಾಡ್ಕೊಂಡು ಬರೋಕ್ಕಂತೂ ಅಲ್ಲವೇ ಅಲ್ವಾ. ಹಾಗಾಗಿ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕಂತಂದರೆ ದಿ ಪ್ರೆಸಿಡೆಂಟ್ ಹೋಟೆಲ್ ದಿ ಬೆಸ್ಟ್ ಅಂತ ನಾನಿಲ್ಲಿ ಹೇಳ್ತೀನಿ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನೋಡಿ, ಅಲ್ಲಿ ಚೀಟಿ ಹಾಕ್ತಾಯಿದ್ದೀನಿ. ನಾನು ಏನಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಸಿಕ್ಕಾಪಟ್ಟೆ ಗಲಾಟೆ ಇತ್ತು ಸ್ವಲ್ಪ. ನಮ್ಮದೇ ಏನದು ರಸಮಲಯ ನಿಂದು ತಿಂದ್ಬಿಟ್ಟು ಆಮೇಲೆ ಇದರಲ್ಲಿ ಏನೋ ಇದೆ ಗೊತ್ತಾ ಆಂಟಿ, ಇವತ್ತು ಹೋಸ್ಟ್ ಅಲ್ವಾ, ಏನೋ ತಂದಿದ್ದಾರೆ. ಊಟ ಎಲ್ಲ ಆದಮೇಲೆ ನಾವು ಡೆಸರ್ಟ್ ಕೂಡ ಆರ್ಡ್ರ್ ಮಾಡಿದ್ವಿ. ಅದು ಬಂದು ತುಂಬ ವೆರೈಟಿ ಇತ್ತು. ಏನಪ್ಪ ಅಂದರೆ ಜಾಮೂನ್ ವಿತ್ ಐಸ್ ಕ್ರೀಮ್, ರಸಮಲೈ, ಜಿಲೇಬಿ, ಯಾರಿಗೇನೇನು ಬೇಕೋ ಅದನ್ನು ತೊಗೊಂಡು ಅವ್ರವ್ರ ಏನು ಖುಷಿ ಇರುತ್ತೋ, ಯಾವುದನ್ನು ತಿನ್ನೋಕ್ಕೆ ಇಷ್ಟ ಇರುತ್ತೋ ಸ್ವೀಟು, ಯಾರು ಫೋರ್ಸ್ ಮಾಡಲ್ಲ ಸ್ವೀಟಲ್ಲಿ ನಾವು. ಅವ್ರಿಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ತಿನ್ನೋ ಅಂಥದ್ದು. ಯಾಕೆಂದರೆ ಈಗೆಲ್ಲ ಸ್ವಲ್ಪ ಸ್ವೀಟ್ಸು ಅಂದರೆ ಯಾರೂ ಇಷ್ಟಪಡಲ್ಲ. ಬಟ್ ಊಟ ಆದಮೇಲೆ ಒಂದು ಸ್ವೀಟ್ ಇರಲೇಬೇಕು ಅಂಥೇಳಿ ಮಧ್ಯಾಹ್ನ ಲಂಚ್ ಅವರ್ ಆದರೆ ತೊಗೊತಾರೆ. ಡಿನ್ನರಲ್ಲಿ ಯಾರೂ ಸಾಮಾನ್ಯವಾಗಿ ತೊಗೊಳ್ಳೋದಿಲ್ಲ ನಮ್ಮ ಇದರಲ್ಲಿ. ಮಧ್ಯಾಹ್ನ ಆದರೆ ನೈಟ್ವರೆಗೂ ಓಡಾಡ್ತೀವಿ, ಅದು ಡೈಜೆಷನ್ ಆಗುತ್ತೆ ಅನ್ನೋ ಒಂದು
ಪರಿಜ್ಞಾನ ಇರೋದ್ರಿಂದ ಇಲ್ಲಿ ನೋಡಿ ಎಷ್ಟು ಲವ್ ನನ್ನ ಮೇಲೆ ಅಂತ. ಪಾಪ ಒಬ್ರಿಗೊಬ್ರು ಇದೇ ನಾನು ಹೇಳೋದು, ಬಾಂಡಿಂಗು, ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ ಅಂತ. ಇನ್ನು ಹೋಸ್ಟ್ ಮಾಡಿದವರು ಎಲ್ಲರಿಗೂ ಗಿಫ್ಟ್ಸ್ನ ತೊಗೊಂಡು ಬಂದಿದ್ದರು. ಅದು ಅವ್ರ ಇಷ್ಟ, ಏನು ಗಿಫ್ಟ್ಸ್ ಕೊಡಬೇಕು ಏನು ಅನ್ನೋದು ಯಾರು ಏನು ಹೇಳೋಂಗಿಲ್ಲ, ಅಂಥದ್ದೇ ಕೊಡಿ ಇಂಥದ್ದು ಕೊಡಿ ಅಂತ. ಪ್ರೀತಿ ಇದ್ದರೆ ಕೊಡ್ಬೋದು, ಇಲ್ಲ ಅಂತಂದ್ರೆ ಅದು ಇಲ್ಲ. ಆದರೆ ಅವರು ಪ್ರೀತಿಯಿಂದ ಎಲ್ಲರಿಗೂ ತಂದಿರೋ ಅಂಥದ್ದು ಗಿಫ್ಟ್ಸ್ನ. ಅದು ಎಷ್ಟು ಕ್ಯೂಟಾಗಿರೋ ಗಿಫ್ಟ್ಸ್ ತಂದಿದ್ದು ಅಂದರೆ ನೋಡಿ, ನಾನು ನೋಡ್ತಾ ಇದ್ದೀನಿ. ಅದು ಒಂಥರ ಟ್ರೇ ಥರ ಅಲ್ಲ, ಒಂಥರ ಬೌಲ್ ಥರ ಎಷ್ಟು ಚೆನ್ನಾಗಿತ್ತು ಅಂದರೆ ಅದರಲ್ಲಿ ಒಂದು ಬ್ರೇಸ್ಲೆಟು, ಒಂದು ಸರ ಮತ್ತು ಒಂದು ಇಯರಿಂಗು, ಅಷ್ಟು ತುಂಬ ಚೆನ್ನಾಗಿತ್ತು. ನಾನು ನಿಮ್ಗಲ್ಲಿ ತೋರಿಸ್ತೀನಿ ನೋಡಿ, ಅದೆಷ್ಟು ಮುದ್ದಾಗಿತ್ತು ಅಂತ ಅಂದರೆ ನನಗಂತೂ ತುಂಬ ಇಷ್ಟ ಆಗೋಯಿತು ಪರ್ಸ್ನಲಿ. ಆಮೇಲೆ ಎಲ್ಲರಿಗೂ ತೊಗೊಂಡು ಬಂದಿದ್ದರು, ಒಬ್ಬರಿಗೆ ಅಂತಲ್ಲ ನೋಡಿ. ಇಯರಿಂಗ್ ಅದು ಚೆನ್ನಾಗಿ ಅಂದರೆ ಡಿಫ್ರೆಂಟ್ ಕಲೆಕ್ಷನ್ಸ್ ತಂದಿದ್ದರು. ಇದು ಬಂದು ಬ್ರೇಸ್ಲೆಟ್, ಮತ್ತು ಇನ್ನೊಂದು ಮುತ್ತಿನ ಹಾರ ಥರ ಬರುತ್ತಲ್ಲ, ಪರ್ಲ್ ಆ ಥರ. ಇದು ಡಿಫ್ರೆಂಟ್ ಕಲರು, ಮರೂನು, ಪಿಂಕು, ಗ್ರೀನು, ಯಾರಿಗೆ ಯಾವುದು ಬೇಕು ಆ ಥರ ಅಲ್ಲಿ. ಆಮೇಲೆ ಅದು ಬೇಡ ಇದು ಬೇಡ ಅಂತ, ನಾವು ಲೇಡೀಸ್ ಬಗ್ಗೆ ಗೊತ್ತು ತಾನೇ, ಏನೇ ಆದರೂ ನಮ್ಮನ್ನು ತೃಪ್ತಿಪಡಿಸೋದು ಈ ಶಾಪಿಂಗ್ ವಿಚಾರದಲ್ಲಿ ಕಷ್ಟನೇ. ಪಾಪ ನೋಡಿ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ಪ್ರೀತಿಯಿಂದ ತಂದಿದ್ರು ಅವರು, ಶೀಲಾ ಆಂಟಿ ಅಂತ. ಅವ್ರ ಪ್ರೀತಿಗೆ ನಾವು ಚಿರಋಣಿ. ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಗಿಫ್ಟನ್ನ ಕೊಡ್ತಾರೆ ಅಂತ. ಎಲ್ಲರಿಗೂ ಖುಷಿ ಆಯಿತು ಅದಂತೂ. ಏಕೆಂದರೆ ಲೇಡೀಸ್ಗೆ ಈ ಬಳೆ ಸರ ಅಂತ ಅನ್ನೋದು ಎಷ್ಟಿದ್ರೂ ಸಾಲೋದಿಲ್ಲ. ಅದರಲ್ಲೂ ಆ ಕ್ಯೂಟ್ ಒಂದು ಬೌಲು, ನಂಗೆ ಅದನ್ನು ಹೇಳೋಕ್ಕೆ ಬರ್ತಾಯಿಲ್ಲ ಏನು ಅಂತ. ಅದು ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಪ್ರತಿಯೊಬ್ಬರಿಗೂ ಕೊಟ್ಟು ಪ್ರೀತಿಯಿಂದ ಊಟ ಕೊಡಿಸಿ ಅವ್ರ ಕಿಟ್ಟಿನ ಅಲ್ಲಿಗೆ ಎಂಡ್ ಮಾಡಿದ್ರು. ಅವ್ರದ್ದು ಮುಗೀತು. ಇನ್ನು ನೆಕ್ಸ್ಟ್ ಕಿಟ್ಟಿವರೆಗೂ ಅವರು ವೆಯ್ಟ್ ಮಾಡಬೇಕು. ಎಸ್ ಸೂಪರ್ ಗ್ರೀನ್ ಬ್ಲ್ಯಾಕ್ ಅಲ್ಲೇ ಬ್ಲ್ಯಾಕ್ ಫೋಟೋ ತೆಗ್ದ ಬೇಬಿ. ಇಲ್ಲ ಆಂಟಿ ಹಿಡ್ಕೊಳ್ಳಿ, ಆಂಟಿ ಹಿಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ನಾವು ಊಟ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ವಿ. ಇನ್ನು ಈ ಒಂದು ಬ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ನಾವೆಷ್ಟು ಬ್ಯುಸಿಯಾಗಿದ್ದೀವಿ. ಅವರೇನೋ ಕೊಟ್ಟರು, ನಾವು ಹಂಚ್ಕೊಳ್ಳೋದ್ರಲ್ಲಿ ಚಿಕ್ಕ ಮಕ್ಕಳ ಥರ. ಅದು ನನಗೆ ಇದು ನಿನಗೆ ಅಂತ ಅವಳಿಗೆ ಲಕ್ಕಿಲಿ ಸೌಮ್ಯಂಗೆ ಬ್ಲ್ಯಾಕೇ ಸಿಕ್ತು. ಥ್ಯಾಂಕ್ ಯು ಒನ್ ಸೆಕೆಂಡ್ ಎಲ್ಲರಿಗೂ. ಬಾಯ್.